ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನ ಅಂತಂದೆ ಆದವರು ಈ ಉದಯ ಕಾಲದಲ್ಲಿ ಕೇಳಲ್ಪಡ್ತಿರುವಂಥ ಈ ವಾಕ್ಯವನ್ನು ಆಶೀರ್ವಾದ ಮಾಡಿರಿ, ಕೇಳಲ್ಪಡುವಂಥವ್ರನ್ನೂ ಆಶೀರ್ವಾದ ಮಾಡಿರಿ. ದೇವರೇ, ಹೇಳ್ತಾ ಇರುವಂಥ ನನ್ನನ್ನು ಆಶೀರ್ವಾದ ಮಾಡಿರಿ. ಎಲ್ಲರ ಕುಟುಂಬಗಳು ಆಶೀರ್ವಾದಕ್ಕೆ ಪಾತ್ರವಾಗಲಿ. ಎಲ್ಲರ ಜೊತೆ ನೀವು ನೆಲೆಸಿ ವಾಸಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತಾನೆ ಜೋಳ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 4ನೇ ಅಧ್ಯಾಯ 4ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಈ ರೀತಿಯಾಗಿ ವಾಕ್ಯವು ಬರೆಯಲ್ಪಡ್ತಾ ಇದೆ. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರ್ರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಮಾತಾಡ್ತಾ ಇರುವಂಥದ್ದನ್ನು ನಾವು ಇಲ್ಲಿ ದೇವರು 2 ವಿಚಾರವಾಗಿ ಮಾತಾಡ್ತಾರಂತ ನೋಡ್ತೀವಿ. ಒಂದು, ಭಯಪಡಿರಿ, ಪಾಪ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನಾವು ಯಾವಾಗ ದೇವರಿಗೆ ಅಧಿಕವಾಗಿ ಭಯಪಟ್ಟು ನಡೀತೇವೋ ನಮ್ಮ ಜೀವಿತದಲ್ಲಿ ಪಾಪ ಅನ್ನುವಂಥದ್ದು ಒಂದು ಹೆಜ್ಜೆ ಹಿಂದೆ ಇರ್ತದೆ. ಯಾಕೆಂದರೆ ನಾವು ದೇವರಿಗೆ ಭಯ ಯಾವಾಗ ನಮಗೆ ಪಡಬೇಕನ್ನಿಸ್ತದೋ, ಒಂದು ಕೆಲಸವನ್ನು ನೋಡಿ ಇಲ್ಲಪ್ಪ ದೇವರ ವಾಕ್ಯವೇಳಿದೆ ಇದನ್ನು ನಾನು ಮಾಡಬಾರ್ದು ಅನ್ನುವಂಥ ಭಯ ನನಗೆ ಬರ್ತದೋ, ಪಾಪವು ನನ್ನ ಜೀವಿತದಿಂದ ಬಹಳ ದೂರವಾಗಿ ಓಡಿ ಹೋಗ್ತದೆ. ಅದೇ ದೇವರಲ್ಲಿ ಯಾವಾಗ ನನಗೆ ಭಯ ಅನ್ನುವಂಥದ್ದು ಇರುವುದಿಲ್ಲವೋ, ಪಾಪ ಯಾವಾಗಲೂ ನನ್ನ ಜೊತೆಗೆ ಇರ್ತದೆ. ಯಾವಾಗಲೂ ನನ್ನ ಜೊತೆಗೆ ವಾಸ ಮಾಡೋದಕ್ಕೆ ಪಾಪವು ಇಷ್ಟಪಡ್ತದೆ. ಅದಕ್ಕೆ ನಾವು ನೋಡ್ತೇವೆ, ದೇವರ ಸ್ಥಾನದಲ್ಲಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ. ದೇವರ ಸ್ಥಾನದಲ್ಲಿ ಪಾಪ ನಮ್ಮಿಂದ ದೂರ ಆಗಿರುವುದಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನಿಸಬೇಕು. ಅದಕ್ಕೆ ಪಾಪ ನಮ್ಮ ಜೀವಿತದಲ್ಲಿ ಹೆಚ್ಚು ಬರಬಾರದು ಅಂದರೆ, ಪಾಪ ಇರಬಾರದು ಅಂದರೆ ನಮ್ಮ ಜೀವಿತವು ಮೌನವಾಗಿರಬೇಕು. ಯಾರ ಜೀವಿತವು ಮೌನವಾಗಿರ್ತದೋ ಪಾಪವು ಬಹಳ ಕಂಟ್ರೋಲ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಮಾತಾಡೋದಕ್ಕಿಂತ ಮೌನವಾಗಿರುವಂಥದ್ದು ಲೇಸು ಎಂಬುದಾಗಿ. ಇಲ್ಲಿ ಕರ್ತನಾದ ದೇವರ ವಾಕ್ಯವು ಹೇಳ್ತದೆ, ನೀವು ಪಾಪ ಮಾಡಬಾರ್ದು ಅಂದರೆ ನೀವು ಹೃದಯದಲ್ಲಿಯೇ ಆಲೋಚಿಸಿಕೊಳ್ಳ್ರಿ. ನಿಮ್ಮ ಹಾಸಿಗೆಯ ಮೇಲಿರುವಾಗ ನೀವು ಆಲೋಚಿಸಿಕೊಳ್ಳ್ರಿ. ನೀವು ಮಲಗಿದ್ದಾಗ ಆಲೋಚನೆಯನ್ನು ಮಾಡಿರಿ. ಆ ಆಲೋಚನೆ ದೇವರಿಗೆ ವಿಧೇಯತ್ವದ ಆಲೋಚನೆಯಾಗಿರಲಿ. ದೇವರ ಮುಂದೆ ಆ ಆಲೋಚನೆ ದೇವರು ಮೆಚ್ಚುವಂಥದ್ದು ಆಗಿರಲಿ. ಯಾವಾಗ ನೀವು ಒಳ್ಳೆ ಆಲೋಚನೆಯನ್ನು ನೀವು ಮಾಡ್ತೀರೋ, ಒಳ್ಳೆ ಆಲೋಚನೆ ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ, ಪಾಪದಿಂದ ಬಿಡಿಸುವುದಕ್ಕೆ, ಪಾಪದಿಂದ ನಿಮ್ಮನ್ನು ತಪ್ಪಿಸುವುದಕ್ಕೆ ಒಂದು ಆಲೋಚನೆ ನಿಮ್ಮನ್ನು ನಿಜವಾಗಲೂ ಮಾರ್ಪಡಿಸೋದಕ್ಕೆ ಶಕ್ತವಾಗಿರ್ತದೆ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಮೊದಲು ದೇವರಿಗೆ ನಾವು ಭಯಪಡಬೇಕು. ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಮನಸ್ಸು ಹೇಳ್ತದೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ತಿನ್ನು, ಇದನ್ನು ತಿನ್ನಬೇಡ, ಈ ರೀತಿಯಾಗಿ ನಡೆಯಬೇಡ. ಪ್ರತಿಯೊಂದೊಂದು ನಮ್ಮ ಮನಸ್ಸು ನಮಗೆ ಹೇಳ್ತಾನೆ ಬರ್ತಾ ಇರ್ತದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತೇನೆ, ನೀವು ಪಾಪದಿಂದ ದೂರವಾಗಿರೋದಕ್ಕೆ 100ಕ್ಕೆ 100ರಷ್ಟು ಪ್ರಯತ್ನವನ್ನು ಪಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಎರಡನೇದಾಗಿ, ಭಯ ನಮಗೆ ಯಾವಾಗಲೂ ದೇವರ ಮೇಲಿರಲಿ. ದೇವರು ನನ್ನನ್ನು ಹೊಡೀತಾರೆ ಅನ್ನುವಂಥ ಭಯ ಇರಲಿ, ದೇವರು ನನ್ನನ್ನು ಶಿಕ್ಷಿಸ್ತಾರೆ ಅನ್ನುವಂಥ ಭಯ ಇರಲಿ, ದೇವರು ನನ್ನನ್ನು ದಂಡಿಸ್ತಾರೆ ಅನ್ನುವಂಥ ಭಯ ನಮಗಿರಲಿ, ದೇವರು ನನ್ನನ್ನು ನಿಜವಾಗಲೂ ಆಶೀರ್ವಾದ ಮಾಡಲ್ಲ ನಾನು ಪಾಪ ಮಾಡಿದ್ರೆ ಅನ್ನುವಂಥ ಭಯ ನಮಗಿರಲಿ. ಹಾಗಾಗಿನೇ ನಾನು ನಿಮ್ಮನ್ನು ಕೇಳ್ತೇನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಕರೆದಿದ್ದಾರೆ, ಪಾಪಗಳಿಂದ ಬಿಡಿಸುವುದಕ್ಕಾಗಿ ಕರೆದಿದ್ದಾರೆ. ಇದುವರೆಗೂ ನಿಮ್ಮ ಜೀವಿತದಲ್ಲಿ ಹೇಗಿತ್ತೋ ಅದು ಆಗಿರುವಂಥದ್ದನ್ನು ಮರೆತು ಇವತ್ತಿಂದ ನೀವು ಯಾವತ್ತೂ ಸಹ ಆ ಕಹಿ ಘಟನೆಗಳು, ಪಾಪದ ವಿಚಾರಗಳು ನಿಮ್ಮ ಜೀವಿತದಲ್ಲಿ ಬರದ ಹಾಗೆ ನೀವು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ದೇವರನ್ನ ಬೇಡಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಪ್ರಾರ್ಥನೆ ಮಾಡೋಣ. ಅಪ್ಪ, ವಾಕ್ಯಗಳನ್ನು ನಮಗೆ ಬೋಧಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ಪಾಪವಿರಬಾರದು. ನಮ್ಮ ಜೀವಿತಗಳಲ್ಲಿ ನಿಮಗೆ ಯಾವಾಗಲೂ ಭಯಪಟ್ಟು ನಡೆಯುವ ಹಾಗೆ ನೀವು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಕರೆದಾತನ ನಂಬಿಗಸ್ತನ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲ ಮಕ್ಕಳನ್ನು ಇವತ್ತು ಆಶೀರ್ವಾದ ಮಾಡಿ ನೀವು ಕಾಪಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ, ಜೀವಳ ತಂದೆಯೇ, ಆಮೆನ್.